ಹಾಡಿ ಬರ್ಲೇ ಗೇಟ್ ತಕೊಂಡು ಹೋಗ್ತಿದ್ವಿ. ಆಚೆ ಬರಲ್ಲ, ಗಾಡಿಗಳನ್ನ ಸೀಸ್ ಮಾಡ್ತಾವ ಅಷ್ಟೇ. ಬರೀ ಆಯ್ತು ಏನು ಹೇಳು ಹೇಳು ಎಲ್ಲಾದ್ರೂ ನಮ್ಮ ಕಿಚನ್ ಬಾಸ್ ಮಾತ್ರ ಬಿಡ್ತಾ ಇಲ್ಲ ಅವರು. ಎಲ್ಲ ವರ್ಕ್ ಮಾಡ್ತಾ ಇದೆ. ಇದು ಬ್ರಿಟಿಷ್ ಗೆಸ್ಟ್ ಹೌಸ್. ಇದು 115 ವರ್ಷದ ಹಳೆ ಮನೆ ಇದು. ಸೊ ಫೈನಲಿ ಸಫಾರಿ ಮುಗೀತು, ನಿದ್ದೆ ಸಫಾರಿ ಆಗಿದೆ, ಒಂದು 2 ಪ್ರಾಣಿ ಸಿಕ್ಕಿದೆ. ಸೊ ನೋಡೋಣ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 94 ಲಕ್ಷ ರೂಪಾಯಿ. ಇವಾಗ ಒಂದು ಕಾಡು ಪ್ರಾಣಿ ಜೊತೆನೇ ಸಂಸಾರ ಮಾಡ್ತಾ ಇದ್ದೀನಿ. ಅದೆಲ್ಲ ಯಾವ ಲೆಕ್ಕ? ಮುಳ್ಳಯ್ಯನಗಿರಿ ಪೀಕ್ಸ್ ಹೋಗಿದ್ವಿ, ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಇವಾಗ ನಾವು ಆಲ್ರೆಡಿ ಟೈಮ್ ಇವಾಗ 1:50 ಆಗಿದೆ. ಸೊ 1:30 ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅರ್ಧ ದಾರಿಗೆ ಬಂದಿದ್ದೀವಿ. ಇನ್ನು 35 ಕಿಲೋಮೀಟರ್ಸ್ ಇದೆ ಅಂತೆ, ಹೋಗ್ತಾ ಇದ್ದೀವಿ. ಇವತ್ತು ನಾನು ಹಿಂದೆ ಕೂತಿದ್ದೀನಿ, ದರ್ಶನವರು ಗಾಡಿ ಓಡಿಸ್ತಾವ್ರು. ಇವತ್ತು ಅವ್ರಿಗೆ ಭಯ ಅಂತ ನಾನು ಗಾಡಿ ಓಡಿಸೋದು, ಅದಕ್ಕೆ ಇವತ್ತು ನಾನೇ ಗಾಡಿ ಅವ್ರು ಓಡಿಸ್ತಿದ್ದಾರೆ. ಏನು ದರ್ಶಿ ಅವರೇ? ಹೌದು ಹೆಣ್ಮಕ್ಳು ಗಾಡಿ ಓಡಿಸ್ಬೇಕು. ಮುತ್ತೋಡಿ ಫಾರೆಸ್ಟಲ್ಲಿ ಏನೇನು ಸಿಗುತ್ತೆ? ನಾನು ಯಾವತ್ತೂ ಹೋಗಿಲ್ಲ. ನೀವು ಹೋಗಿದ್ದೀರಾ ದರ್ಶನ? ಹೋಗಿದ್ದೀರಾ? ಇಲ್ಲ ಅಂದರೆ ಇಬ್ರಿಗೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೇರೆ ಎಲ್ಲರೂ ಫಾರೆಸ್ಟ್ ಹೋಗಿದ್ದೀರಾ ನೀವು? ಆ ಫಾರೆಸ್ಟ್ ಕೆಲಸ ಬಿಟ್ಟರೆ ಬೇರೆ ಎಲ್ಲೂ ಹೋಗಿ ಏನೋ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಈಗ ಎಲ್ಲ ತಿರುಗಾಡ್ತಾ ಇದ್ದೀನಿ. ಮೊದಲೆಲ್ಲ ಬರೀ ಕೆಲಸ ನಾಶ ಮಾಡಿಬಿಟ್ಟು ಎಲ್ಲ ಬರೀ ಬಿಲ್ಡಿಂಗೇ ಕಟ್ಕೊಂಡ್ಬಿಟ್ಟಾರೆ ಫುಲ್ಲು. ನೋಡಿ ಎಷ್ಟು ಬೆಟ್ಟದಲ್ಲಿ ಎಷ್ಟು ಫಾಗ್ ಇದೆ. ಕ್ಲೈಮೇಟ್ ಅಂತೂ ಎಷ್ಟು ಚಳಿ ಇದೆ. ಇಲ್ಲ ಅಂದ್ರೆ ಒಂದು 27 ಡಿಗ್ರಿ ಕ್ಲೈಮೇಟ್ ಇರ್ಬೋದು ಅನಿಸುತ್ತೆ. ಸಿಕ್ಕಾಪಟ್ಟೆ ಚಳಿ. ನಾನು ಮುಂಚೆ ನೋಡಿ ಚಿಕ್ಕಮಂಗ್ಳೂರಲ್ಲಂತೂ ಸೂರ್ಯನೇ ಇಲ್ಲ. ಸೂರ್ಯ ಇದ್ದಾನೋ ಇಲ್ವೋ ಅನ್ಸ್ಬಿಟ್ಟು. 17 ಕಿಲೋಮೀಟರ್ ಐತೆ. 17 ಕಿಲೋಮೀಟರ್ ಇದೆ ಇನ್ನು. ಹಾಡಿ ಎಲ್ಲಿರುವೆ ನನ್ನ ಹಿಂದೆ ಮೇಲೆ ಯಾಕೆ ನನ್ನ ಹತ್ರನೇ ಇರ್ಕೋಬೇಕು ಅಲ್ಲಿ. ಹಾಂ ಡೌನ್ ಮಾಡೀಗ ಇನ್ನೊಂದು ಮೇಲತ್ತೀಗ ಫೈನಲಿ ಮುನ್ನಡಿ ಫಾರೆಸ್ಟ್ ಗೇಟ್ಗೆ ಬಂದ್ವಿ. ಅದಕ್ಕೆ 2 ಕಿಲೋಮೀಟರ್ ಸಿಗುತ್ತೆ ಫಾರೆಸ್ಟ್. ಟಿಕೆಟ್ ಪ್ರೈಸ್ ಏನು ಎಲ್ಲ ಹೇಳ್ತೀವಿ ಮುಂದಿನ ವಿಡಿಯೋ. ಬಂದ್ಬಿಡ್ತಿರೋದು ಸೊ ಗೈಸ್, ನಾವು ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ಬರಿಗೆ ಸಫಾರಿ ಜೀಪಲ್ಲಿ ಹೋಗ್ಬೇಕಂದ್ರೆ 650 ಆಗುತ್ತಂತೆ. ಇಬ್ಬರಿಂದ 1308 ಆಗಿದೆ. ಇದೇ ಫಾರೆಸ್ಟ್ ಸಫಾರಿ ಟೈಮಿಂಗ್ಸ್ ಇದೆ ನೋಡಿ ಇಲ್ಲಿ. ಬೆಳಗ್ಗೆ ಫಸ್ಟ್ ಟ್ರಿಪ್ಪು, ಸೆಕೆಂಡ್ ಟ್ರಿಪ್ಪು ಸಂಜೆ 6 o'clock ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬರ್ ಹಾಂ ಬ್ಲಾಗ್ 6 to 7:30 ಇದೆ. ಸೆಕೆಂಡ್ ಟ್ರಿಪ್ ಅಂದರೆ 7:30 to 9. ಹೌದು. ಸೊ ಇಲ್ಲಿಂದ 1.5 hour ಬೈಕ್ ಜೀಪಲ್ಲಿ. ಸೊ 1.5 hour ಎಲ್ಲ ಇಳಿಸಲ್ಲ, ನಾನ್ ಸ್ಟಾಪ್ ಸಫಾರಿ. ಸೊ ಸ್ವಲ್ಪ
ಓಕೆಪ್ಪ. ಬನ್ನಿ ಯಾರು ಇಷ್ಟ ಅಂತ ವಿಡಿಯೋ ಮಾಡ್ಕೊಡ್ತೀರಾ? ಅಲ್ಲ ಲಿಖಿತ್ಗೆ ಪಿಕ್ಚರ್ದೆಲ್ಲ ಹೇಳ್ತಾವನಲ್ಲ ವಿಡಿಯೋದಲ್ಲ ಐದು ದಶರಥ ಅವ್ರಿಗೆ ಮಂಜಣ್ಣವ್ರಿಗೆ ಜೆಂಡ ಕಿತ್ಬಿಟ್ಟೈತೆ ಸಾಕ್ಸೊಳಗೆಲ್ಲ ತೆಗೆದು ನೋಡ್ತಾವ್ರಿ. ಹೌದಾ? ಅದನ್ನೆಲ್ಲ ನಾನೇ ಕಟ್ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿಂದ ಸ್ಟಾರ್ಟ್. ಬೋಲ್ಡ್ ಕವರ್ ಈ ವಿಡಿಯೋ ನಮಗೆ ಬರಲೇ ಇಲ್ವಲ್ಲ. ಒಂದು ಗೇಟ್ ತಕೊಂಡು ಹೋಗ್ತಿದ್ವಿ. ಆಚೆ ಬರಲ್ಲ, ಗಾಡಿಗಳನ್ನ ಸೀಸ್ ಮಾಡ್ತಾವ ಅಷ್ಟೇ. ಗಾಡಿನ ಸೀಸ್ ಮಾಡ್ತಾರ. ನಿಮ್ಮೂರು ಏನೇನು ಊರ್ಕೆರೆ ಹೆಸರು ಮರೆತೋಗಿದ್ದೆ ನೀನು. ಬಳ್ಳಾಪುರ ಡೋರ್ ಹಾಕಲ್ವಾ? ಬೇರೆ ಗಾಡಿ ಬರ್ತಾವ. ಐದು ದಶರಥ. ಬರೀ ಆಯ್ತು ಏನು ಹೇಳು ಹೇಳು. ಏನು ನೀವೇನಂದ್ರಿ? ಕಾಡು ಒಳಗೆ ಬಂದಿದ್ದೀರಾ? ಏನು ಹೇಳ್ತೀರಾ? ಇನ್ನ ಯಾವ್ದು ಪ್ರಾಣಿಗಳು ಪ್ರಾಣಿ ಕಾಣಿಸ್ತಾ? ಕಾಣಿಸಿಲ್ಲ. ಇವಾಗ ತಾನೇ ಇನ್ನ ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಗೇಟ್ ಓಪನ್ ಆಗ್ಬಿಟ್ಟು ಮಳೆ ಬೇರೆ ಬರ್ತಾ ಐತೆ. ಯಾವ ಪ್ರಾಣಿ ಕಾಣಿಸುತ್ತೆ? ಕಾಣಿಸಿಲ್ಲ. ಕಾಣಿಸ್ಕೊಳ್ತಾ ಇಲ್ವಾ ನೋಡೋಣ. ಹೌದಾ? ನೋಡ್ತೀನಿ. 1.5 hour ಜರ್ನಿ. 1.5 hour ಅಲ್ಲಿ ಎಷ್ಟು ಪ್ರಾಣಿ ಕಾಣಿಸುತ್ತೆ, ಏನೇನು ಕಾಣಿಸುತ್ತೆ ಎಲ್ಲ ಅಪ್ಡೇಟ್ ಕೊಡೋಣ. ಏನದು? ಏನದು? ಹಸು. ಕಾಡು ಕೋಣ. ಕಾಡು ಕೋಣ. ಯಾಕೋ ನಿನ್ನೆ ನೋಡ್ತಾ ಇರ್ತೀನಿ. ಅವ್ರು ಹೇಳಿ ಕೇಳಿಸ್ಕೊಟ್ರ. ನೀನ್ ಇಲ್ಲೇ ಇದೆಯಾ? ಬೇರೆ ಏನ್ ಸಿಗುತ್ತೆ ನೋಡಕ್ಕೆ ಹೋಗ್ಲಿ ಅಂತ. ಹುಲಿ ಸಿಕ್ಕಿರೋ ಯಾಕೆ ನನ್ನ ಥರನೇ ಇದೆಯಾ ಅಂತಾನೆ. ಪಾಪ ಮಳೆಯಲ್ಲೂ ನಗುತ್ತಾವೆ. ಫೈನಲ್ಲಿ ಒಂದು ಪ್ರಾಣಿ ಕಾಣಿಸ್ತಿದೆ. ಕಾವ್ಯ ಏನದು? ಕಾಡು ಕೋಣ. ನಾನು ಹುಲಿ ಸಿಗಲಿ ಅಂತ ವೇಟ್ ಮಾಡ್ತಾನೆ. ಹೌದಾ? ಮೇಲ್ಗಡೆ ಮರದ ಮೇಲೆಲ್ಲ ಇರ್ಬೋದು ನೋಡಿ ಅಂತ. ಮರದ ಮೇಲೆ ಏನಾದರೂ ಇರುತ್ತೆ. ಹುಲಿ ಹುಲಿ ಅಂದಾಗ ನಮ್ಮ ಬಾಸ್ ನೆನಪಾಗ್ತಾರೆ. ಯಾರಪ್ಪ? ಯಾಕೆ ಹೇಳಿ? ಅವ್ರದ್ದೊಂದು ಸಾಂಗ್ ಇದೆ, ಮೂವಿ ಇದೆಯಲ್ಲ, ಹೆಬ್ಬುಲಿ. ಹುಲಿ ಎಲ್ಲಾದ್ರೂ ನಮ್ಮ ಕಿಚ್ಚ ಬಾಸ್ ಮಾತ್ರ ಬಿಡ್ತಾ ಇಲ್ಲ ಅವರು. ಅಂತ ನಾವು ಏನು ಮಾಡೋಣ? ಹುಲಿಗೆ ಬಂದರೆ ಹೆಬ್ಬುಲಿ ಅಂತಾರೆ. ಮಳೆ ಯಾಕೆ ಬರ್ತಿದೆ ಗೊತ್ತಾ? ಯಾಕೆ? ನೀವು ನನ್ನ ಫಸ್ಟ್ ಏನಂತ ಕರಿತಿದ್ರಿ? ಏನಂತ? ಏನು ಕರಿತಿದ್ರು ನೆನ್ಪು ಮಾಡ್ತೀವಿ? ನೆನಪಾಗಿಲ್ಲಮ್ಮ. ರಾಣಿ ಅಂತ ಕರಿತಿದ್ರಲ್ಲ, ಹಾಂ, ಕಾಡಿನ ರಾಣಿ ಅವ್ರು ಬರ್ತಿದ್ರಲ್ವ, ಅದಕ್ಕೋಸ್ಕರ ಮಳೆ ಹೇಳೋಕ್ಕಾಗಿಲ್ಲ. ಸೇಲಿಗಿಟ್ಟಿದ್ದಾರೆ. ಏನು? ಬದಿ ನೀರು, ಬದಿ ನೀರಲ್ಲ, ಅದು ಮಳೆ ನೀರು. ಮಣ್ಣು. ಈಗ ಒಂದು ಸ್ಟಾಪ್ ಮಾಡ್ತಾರೆ. ಗಂಡು ನವಿಲು ಸಿಕ್ತು. ಫೋಟೋ ತಗೊಳ್ಳಿ. ನಿಲ್ಸಿದ್ರು ಎಲ್ರು. ಏನಾದರೂ ಕಾಣಿಸ್ತಾ? ಏನಾದರೂ ಕಾಣಿಸ್ತಾ? ಸದ್ಯಕ್ಕೆ 2-3 ಪ್ರಾಣಿ ಕಾಣಿಸ್ತು. ಹೌದಾ? ನಾವು ಹುಲಿ ಸಿಂಹ ನೋಡೋಣ ಅಂತ ಕಾಯ್ತಾ ಇದ್ದೀವಿ. ಮಳೆ ಇದೆಯಲ್ಲ, ಬರುತ್ತಾ ಇಲ್ಲ.
ಕೆಳಗಡೆ ಒಳಗೆ ಹೋಗ್ತಾರೆ ನಡ್ಕೊಂಡು ಹೋಗೋ ಸತ್ತೋಗ್ಬಿಟ್ಟಿರ್ಬೇಕು ಅದು. ಎಣ್ಣೆನೆ ಹೊಡೆದಾಕ್ತು ಒಂದು ಚಿರತೆ ಸೌಂಡಿಗೆ ಹೋಯ್ತಾ ಬಿಟ್ಟು ಏನೋ ಗೊತ್ತಿಲ್ಲ. ಮೇಲೆ ಎತ್ತಿ ಹಂಗೆ ಸ್ವಲ್ಪ ಫೋಟೋ ತೆಗೆದು ಕ್ಲಿಯರ್ ಸಿಗುತ್ತಾ? ಸ್ವಲ್ಪ ವೇಟಲ್ಲ. ಫುಲ್ ಸ್ಟಾರ್ಟ್ ಆಗಿಲ್ಲ, ನೀರಲ್ಲಿ ಸ್ಟಾರ್ಟ್ ಆಗಿಲ್ಲ ಫುಲ್ಲು. ಸ್ಮೆಲ್ ಬರ್ತಾ ಇತ್ತು. ಹುಲಿ ಹೊಡೆದಿರೋದ? ಇಲ್ಲಪ್ಪ, ನಾವಲ್ಲಿ ಹೋಗೋದಿಲ್ಲ. ಅದು ಚಿರತೆ ಏನೋ ಹೊಡೆದಿರೋದು, ನೆನ್ನೆ ಸೌಂಡ್ ಆಗ್ತಿತ್ತು ಕರಡಿ ಮತ್ತೆ ಏನೋ ಇದು. ಸಫಾರಿಗೆ ಬಂದಿದ್ದಲ್ಲ, ನೈಟ್ ಅಲ್ಲ ಡೇ ಅಲ್ಲೇ ಅದು. ನೆನ್ನೆ ಬೆಳಗ್ಗೆ ಸಫಾರಿ ಮುಗಿಸ್ಕೊಂಡಾಗ ಇರಲಿಲ್ಲ, ಮಧ್ಯಾಹ್ನ ಬರ್ಬೇಕಾದ್ರೆ ಆ ಕಡೆ ಮೇಲ್ಗಡೆ ನೋಡಿದ್ದು ಆಡ್ತಿತ್ತು. ಏನು ಸೌಂಡ್ ಅಂತ ಈ ಕಡೆ ಬಂದು ಆ ನೀರಲ್ಲೆಲ್ಲ ಬೀಳ್ತಲ್ಲ, ನಾವೇನೋ ಅಂತ ಸುಳ್ಳಾದಿ. ಮತ್ತೆ 2 ಟ್ರಿಪ್ ಬಂದಾಗ ಅಲ್ಲೇ ಇತ್ತಲ್ಲ, ಝೂಮ್ ಮಾಡಿ ನೋಡಿದ್ರೆ ಏನೋ ಒಂಥರ ಅಷ್ಟು ಕ್ಲಾರಿಟಿ ಕಾಣಲಿಲ್ಲ. ಒಟ್ಟಿಗೆ ಗೊತ್ತಾಯ್ತು ಏನೋ ಹೊಡೆದಿರೋ ಸತ್ತಿರೋದಿಲ್ಲ ಅಂತ. 4 ಮರಿ ಒಂದು ಎಲ್ಲ ನಮ್ಮನ್ನೇ ನೋಡುತ್ತೆ. ಅದು ಮಾಡಿ ಕಾಡಲ್ಲಿ ಹೋಮ್ ಸ್ಟೇ. ಹೋಮ್ ಸ್ಟೇ ಇದು. ತಿಂಗಳು ನಡೆಸ್ತೇನೆ ರಾತ್ರಿ ಅದನ್ನ ತಕ್ಕ ನಾನೇ ತಿಂದೈತೆ. ಇಲ್ಲ, ವರ್ಕ್ ಮಾಡ್ತಾ ಇದೆ. ಇದು ಬ್ರಿಟಿಷ್ ಗೆಸ್ಟ್ ಹೌಸ್. ಇದು 115 ವರ್ಷದ ಹಳೆ ಮನೆ. ಇದು ಅವಾಗ ಕಟ್ಟಾಗ 3,500 ಈ ಮನೆ ಕಾಸ್ಟ್ ಟೋಟಲ್ ಖರ್ಚು. ಇವಾಗ ಸಾಹೇಬ್ರುಗಳು ಬರ್ತಾರಲ್ಲ, ಟೈಲ್ಸ್ ಹಾಕ್ಸಿ ವರ್ಕ್ ನಡೀತಾ ಇದೆ. ನಾವೇನು ಮಾಡಿಸಿರ್ಲಿಲ್ಲ, ಉಳ್ಕೊಳಕ್ ಬರ್ತಾರೆ ಚೀಫ್ ಸೆಕ್ರೆಟರಿ ಮಾಡ್ತಾರೆ. ಅದು ನೈಟಿ ಕೋಚಿಂಗ್ ಕ್ಯಾಂಪ್ ಕಳ್ತನ ಮಾಡ್ತಾರಲ್ಲ, ಕೋಚಿಂಗ್ ಕ್ಯಾಂಪ್. ಕಳ್ಳರನ್ನು ಕೂಡಾಕುವುದು. ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, 3 ಜನ ಇರ್ತೀವಿ. ಕರ್ಕೊಂಡ್ಬಂದಿದ್ದೆ ಇಲ್ಲ, ಅಷ್ಟೊಂದೆಲ್ಲ ಹೊರಗಡೆ 114 ಅಡಿ ಉದ್ದ, 18 ಅಡಿ ಗರ್ತು ಸರ್ಕಲ್ ಇದೆ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 94 ಲಕ್ಷ ರೂಪಾಯಿ. ಮರಕ್ಕೆ ಬೆಲೆ ಕೊಟ್ಟರು, ಕೋಟ್ ಮಾಡಿರೋದು 2024 ರೇಟ್. ಕಟ್ಟೆಲ್ಲ ಕಟ್ಟಿರೋದು ಒಂದು ಶೋ ಇದಕ್ಕೆ ಹೋರಾ ರೈಟಿಂಗ್ ಇದೆ ನೋಡಿ, ಸ್ಪೆಷಲ್ ರೈಟಿಂಗ್ ಕೊಟ್ಟಿದ್ದೀನಿ. ಇದು ರೈಟಿಂಗ್ ಅಲ್ಲಿ ಬಟ್ ಏನು ಸಿಕ್ಕಿಲ್ಲ. ಹುಲಿನೂ ಸಿಕ್ಕಿಲ್ಲ. ಸಿಕ್ಕಿತ್ತು ಬರೀ ನವಿಲೆ ಅಲ್ಲೂ ನೋಡ್ತೀವಿ ನಾವು. ಬೆಂಗಳೂರಲ್ಲೂ ಸಿಗುತ್ತೆ ನವಿಲು, ಸಫಾರಿ ಜಿಂಕೆ ಹೊತ್ತು ನೋಡ್ದು. ಇಲ್ಲಿ ಬಿಟ್ಟಿದ್ದಾರೆ. ಫೈನಲಿ ನಿದ್ದೆ ಮೂಡಲಿದ್ವಿ. ಈಗ ಬಿಡು, ಹೊಟ್ಟೆ ಪೂಜೆ ಮಾಡ್ಬೇಕು ಫಸ್ಟ್. ಅಲ್ಲಿ ಹೋಗೋಣ. ಏಕೆಪ್ಪ ಸುಮ್ಮನೆಪ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಹತ್ರ ಹೋಗ್ಬಿಟ್ಟು. ಸೊ ಫೈನಲಿ ಸಫಾರಿ ಹೋಗಿ ಮಳೆ ತುಂಬಾ ಜನ ಬಂದಿದ್ದಾರೆ ನೋಡೋದಕ್ಕೆ. ನಿದ್ದೆ ಸಫಾರಿ ಆಗಿದೆ. ಪಾರ್ಕಿಂಗ್ ಮಾಡಿದ್ದಾರೆ. ನೀರ ಮರೈತೆ ನಮಗೆ ಮಾತಾಡ್ತಾ ಇದ್ದೆ, ನೀವು ಸೆಂಟ್ರಲ್ ಹಾಕ್ಬಿಟ್ಟು. ಸೊ ಫೈನಲಿ ಸಫಾರಿ ಮುಗೀತು, ನಿದ್ದೆ ಸಫಾರಿ ಆಗಿದೆ. ನಮಗೆ 2 ಪ್ರಾಣಿ ಸಿಕ್ಕಿದೆ. ಸೊ ನೋಡೋಣ. ಓಕೆ, ಏನು ಹೇಳ್ತೀರಾ ಮೇಡಮ್? ಸಫಾರಿ ಒಂದು ರೇಂಜಿಗೆ ಸ್ವಲ್ಪ ಚೆನ್ನಾಗಿತ್ತು. ನಿದ್ದೆ ನಮ್ಮ ದಶರಥ್ ಅವರು ನಿದ್ದೆ ಮಾಡ್ಕೊಂಬಂದರು. ಬೋರ್ ಆಯ್ತಂತೆ ಸ್ವಲ್ಪ ಅವ್ರಿಗೆ. ನನಗೂ ಸ್ವಲ್ಪ ಲೈಟಾಗಿ ಬೋರ್ ಆಯಿತು.
ಬಟ್ ಏನಿಲ್ಲ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡಕ್ಕಂದ್ರೆ ಬರ್ಬೋದು. ಬಟ್ ಏನು ಪ್ರಾಣಿಗಳಿಲ್ಲ ಅನ್ಸುತ್ತೆ. ಅವರು ಇದೆ ಅಂತ ಅಂದರು, ನಮ್ಮ ಕಣ್ಣಿಗೆ ಏನು ಕಾಣಿಸಿಲ್ಲ. 1308 ರೂಪಾಯಿ ಲಾಸ್ ಆಗಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ಆದರೂ ಮೋಸ ಇಸ್ಕೊತೀನಿ. ಮೋಸ. ಎತ್ತಮ್ಮ ಗಾಡಿ ಎತ್ತು. ಏನು ಇಲ್ಲಿದ್ದೆ ಅಂತ ಮಾಡ್ತೀಯ? ಗಾಡಿ ಎತ್ತದಿರ ಇನ್ನೇನು ಮನೆಗೆ ಹೋಗ್ತೀರ, ಏನು ಮಾಡ್ತೀಯ? 4:15 ಬೇರೆ ಏನು 1 ಇಲ್ವಾ ಇಲ್ಲಿ ನೋಡಕ್ಕೆ? ಸಾಕು. ಫಸ್ಟು ಮೇಲೆ ಹೋಗ್ಬೇಕು. ಎಲ್ಲಿ ಮತ್ತೆ ಇನ್ನೊಂದು ದಿವಸ ಬರ್ತೀರಾ? ಅಷ್ಟು ದೂರ 6 ಇಲ್ಲೇನು ಇಲ್ಲ ಮಾರೈತಿ, ಮತ್ತೆ ಮೇಲೆ ಹೋಗ್ಬೇಕು. ಜೋಬಲ್ಲಿ ಇಟ್ಕೊಳ್ಳಿ. ಎಲ್ಲಿಂದ ಬರ್ತೀರಾ ನೀವು? ಫಾರೆಸ್ಟ್ ಇದು, ಬೇಗ ಮನೆಗೆ ಹೋಗಿ ಸೇರ್ಕೋಬೇಕೀಗ. ಮೇನ್ ರೋಡ್ಗೆ ಹೋಗ್ಬೇಕು. ಮೇನ್ ರೋಡ್ಗೆ 30 ಕಿಲೋಮೀಟರ್ ಬೇಕು. ಜಿಂಕೆ ಹತ್ರ ಹೋಗ್ಬೇಕು. ಜಿಂಕೆ ಪಾಪ ನೀನು ನೋಡಿದ್ರೆ ಎದ್ರುಕೊಂಡು ಓಡೋಗ್ಬಿಡ್ತದೆ. ಇವಾಗ ಒಂದು ಕಾಡು ಪ್ರಾಣಿ ಜೊತೆನೇ ಸಂಸಾರ ಮಾಡ್ತಾ ಇದ್ದೀನಿ, ಅದೆಲ್ಲ ಯಾವ ಲೆಕ್ಕ? ಪ್ರಾಣಿಗೆ ಹಂಗೆ ಅನ್ಸಲ್ಲ, ಕಾಡು ಪ್ರಾಣಿ ಅಂತ. ಇದು ಯಾವುದೋ ಇದು ಹೆಣ್ಣು ಪ್ರಾಣಿ ಅಂದ್ಕೊಂಡು ಓಡೋಗ್ಬಿಡ್ತದೆ. ಇನ್ನೇ ಬಂದ್ಬಿಡ್ತೀರಪ್ಪ. ಇರಮ್ಮ ಇರೋ, ನನ್ನ ಸೇರಿ ಬಿಟ್ಟು ಹೋಗ್ಬಿಟ್ಟಿದ್ಯಾ ಆಮೇಲೆ. ನೋಡು, ನನ್ನನ್ನೇ ಬಿಟ್ಟು ಹೋಗ್ತಾವ. ಫೈನಲಿ ಯಾವ ಹುಲಿನೂ ಸಿಕ್ಕಿಲ್ಲ, ಯಾವುದು ಹೆಬ್ಬುಲಿನೂ ಸಿಕ್ಕಿಲ್ಲ, ಯಾವ ಘಟನೆ. ಗಾಡಿ ಓಡೋಕ್ಕೆ ಜಾಗನೂ ಬಿಡಲ್ಲ ಈ ಹೆಣ್ಮಕ್ಳು. ನಾವೇ ಫಸ್ಟ್ ಇದನ್ನ ಹೆಣ್ಮಕ್ಳು ಫಸ್ಟ್ ಹೋಗುತ್ತೆ ಪಾಪ. ನಾವು ಯಾರಿಗೂ ಜಾಗ ಬಿಡಬಾರ್ದು, ನಾವು ಮುಂದೆ ನುಗ್ಗಬೇಕು. ಗೊತ್ತಿಲ್ವಾ? ಒಂದಷ್ಟು ಗಾದೆಗಳಿರುತ್ತೆ, ಅದನ್ನ ನಮ್ಮ ಏನು ಜೀವನಕ್ಕೆ ತಗೊಬೇಕು. ಜೀವನಕ್ಕೆ ಹೌದು. ಅದಕ್ಕೆ ನೀವು ಮುದ್ದೆ ಹೋಗ್ಬೇಕಂತ ಪಾಪ ಅವ್ರಿಗೆ ಜಾಗ ಬಿಡಲ್ಲ. ಹೌದು, ಜಾಗ ಬಿಡ್ಬಾರ್ದು, ನಾವು ಮುಂದೆ ನುಗ್ತಾ ಇರ್ಬೇಕು. ಬರೀ ಇದೇ ಆಗೋಯ್ತು. ಸೊ ಫೈನಲಿ ಮುತ್ತೋಡಿ ಫಾರೆಸ್ಟಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾಯ್ತು ಅಂದರೆ, ಪುನೀತ್ ಅವರು ಒಂದು ಹುಲಿ ಫೋಟೋ ಹಿಡಿಯೋಕ್ಕೆ 24 hours ಕಾದಿದ್ರು. ಒಂದು ನೈಟ್ ಇಲ್ಲೇ ಸ್ಟೇ ಆಗಿದ್ರು. ಸ್ಟೇ ಆಗಿ ಮಾಡಿದ್ರು. ಸೊ ಅದೊಂದು ವಿಷಯ ಗೊತ್ತಾಯಿತು. ಹಾಗೆ ದರ್ಶನ್ ಅವರು ಬರ್ತಾರಂತೆ, ದುನಿಯಾ ವಿಜಯವರು ಇಲ್ಲಿ ಬಂದು ಸ್ಟೇ ಆಗ್ತಾರಂತೆ. ಸೊ ಅವ್ರಿಗಂತ ಎಲ್ಲ ಒಂದು ಸ್ಟೇ ಹೋಮ್ ಇದೆ. ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಸೊ ಈ ಫಾರೆಸ್ಟ್ ಎಷ್ಟು ಎಕರೆ ಇದೆ ಅಂತ ಗೊತ್ತಾಯ್ತಾ ದರ್ಶನ್ ಅವರ? ಎಷ್ಟು ಲಕ್ಷ ಹೇಳಿದ್ರು ಅವರು? 32,000 ಎಕರಲ್ಲಿ ಇದೆ ಅಂತ ಹೇಳಿದ್ರು. ಸೊ ನಿಮಗೆ ವೀಡಿಯೋದಲ್ಲೆಲ್ಲ ಗೊತ್ತಾಗುತ್ತೆ, ಅದೆಲ್ಲ ಬಂದಿದೆ ವೀಡಿಯೋಸಲ್ಲಿ. ಸೊ ಇವಾಗ ನಾವು ಫೈನಲಿ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಫೈನಲಿ ನಮಗೆ ಮುತ್ತೋಡಿ ಸಫಾರಿ ಏನು ಅನ್ಸಂದ್ರೆ ಅಷ್ಟಕ್ಕಷ್ಟೇ, ಪರವಾಗಿಲ್ಲ. 50-50 ರೇಂಜ್ ಖುಷಿ ಆಯಿತು ಅಷ್ಟೇ. ಅದು ನನಗೇನು ಇಷ್ಟ ಆಗಿಲ್ಲ. 25% ಓಕೆ ಅಷ್ಟೇ. ಬಟ್ ಏನಂದರೆ ಇಲ್ಲಿ ಕನ್ಫರ್ಮ್ ಇದೇ ಪ್ರಾಣಿ ಸಿಗುತ್ತೆ, ಏನು ಸಿಗುತ್ತೆ, ಆ ಥರ ಏನು ಅನಲೈಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಸಿಕ್ಕಿದ್ರೆ ಸಿಗಬಹುದು, ಇಲ್ಲ ಅಂದರೆ ಇಲ್ಲ. ಸಫಾರಿ ರೈಟ್ ಹೋದ್ವಲ್ಲ, ಅವರೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ರು, ನಾವೇನು ಗ್ಯಾರಂಟಿ ಕೊಡಲ್ಲ ಈ ಪ್ರಾಣಿಗಳು ಸಿಗುತ್ತೆ ಅಂತ ಎಲ್ಲ. ಸೊ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಸಿಗ್ಬೋದು ಮೋಸ್ಟ್ಲಿ ಅಂತ, ಮತ್ತೆ ಏನು ಸಿಕ್ಕಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಏನೋ ಹೇಳ್ತಾರಲ್ಲ, ನೋ ರಿಯಾಕ್ಷನ್, ಎಕ್ಸ್ಪೆಕ್ಟೇಷನ್ ಕಿಲ್ಸ್ ರಿಯಾಲಿಟಿ, ಹಂಗಾಯ್ತು. ಹಾಗಾಗಿದೆ. ಸೊ ಫೈನಲಿ ಬಾಯ್. Bye bye.